ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನೀಸ್ ಕಿಚನ್. ಸಂಕ್ರಾಂತಿ ಹಬ್ಬದ ವಿಶೇಷ. ನಾನು ಮೊದಲಿಗೆ ಯಾವ ಥರ ಗಸಗಸೆ ಪಾಯಸ ಮಾಡೋದಂತ, ಗಸಗಸೆ ಮತ್ತು ಕೊಬ್ಬರಿನ ಮಿಕ್ಸ್ ಮಾಡಿಕೊಂಡು ನಾವು ಒಬ್ಬಟ್ಟಿಗೆ ಪಾಯಸ ಯಾವ ಥರ ಮಾಡೋದಂತ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ನಿಮಗೆ. ತುಂಬ ಸರಳವಾಗಿದೆ. ಸೊ ಹಬ್ಬದ ದಿನ, ಸಂಕ್ರಾಂತಿ ಹಬ್ಬದ ದಿನ ಏನೇನು ಅಡುಗೆಗಳು ಮಾಡ್ತೀವಿ ಅನ್ನೋದೊಂದು ಓಕೆ. ಯಾಕಂದರೆ ಕುಡಿಕೆ ಅನ್ನೋದೆಲ್ಲ ಇಡ್ತೀವಿ, ಅದ್ರ ಮುಂದೆ ನಾವು ಹೋಳಿಗೆ ಅನ್ನೋದು ನಾವು ಇಡಲೇಬೇಕು. ಸೊ ಮೊದಲಿಗೆ ನಾನು ಇವಾಗ ಇಲ್ಲಿಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಂಡು ಬರ್ತಾಯಿದ್ದೀನಿ. ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಮೇನ್ ಇಂಪಾರ್ಟೆಂಟು, ಒಂದು ಪ್ರಸಾದ ಮಾಡೋಕ್ಕೆ ತುಪ್ಪ ಹಾಕಲೇಬೇಕು. ನೆಕ್ಸ್ಟು ದ್ರಾಕ್ಷಿ ಮತ್ತು ಗೋಡಂಬಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು, ಜಾಸ್ತಿನೂ ಅದು ಫ್ರೈ ಮಾಡೋದೇನು ಬೇಕಾಗಿಲ್ಲ. ಒಂದು ಮೀಡಿಯಮ್ ಫ್ರೈ ಹಾಕಿದ್ರೂ ಸಾಕು, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಅಂತ. ಸೊ ಇದಕ್ಕೆ ನಾನು ಇವಾಗ ಏನು ರುಬ್ಕೊಂಡಿದ್ದೀನಿ ಕೊಬ್ಬರಿ ಮತ್ತು ಕಸಗಸೆ, ಅದನ್ನು ಕ್ಲೀನಾಗಿ ಎಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಯಿಂದ ನಾನು ಸ್ವಲ್ಪ ವಾಟರಿಯಾಗಿ, ಸ್ವಲ್ಪ ನೀರು ಥರ ಇರೋ ಥರ ನಾನು ಹಾಕ್ಕೊಳ್ತೀನಿ. ಇದ್ರ ಜೊತೆಗೆ ನಿಮ್ಮ ಬೆಲ್ಲ, ನಿಮ್ಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಸಿಹಿನ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕ್ಕೊಳ್ಳೋರು ಬೇಕಾದ್ರೆ ಸಕ್ಕರೆ ಹಾಕ್ಕೊಬೋದು. ಇದ್ರ ಜೊತೆಗೆ ಸ್ವಲ್ಪ ಘಮಕ್ಕೋಸ್ಕರ ನಾನು ಏಲಕ್ಕಿ ಪುಡಿ ಹಾಕ್ಕೊಂಡು ನಾನು ಫ್ಲೇವರ್ಗೋಸ್ಕರ. ಸೊ ಇವಾಗ ಚೆನ್ನಾಗಿ ಕದಿಸ್ಕೊಳ್ತೀನಿ. ಒಂದು 2 ಸುತ್ತು ಒಂದು ಬಾಯ್ಲ್ ಆದ ತಕ್ಷಣ, ಕುದಿ ಬಂದ ತಕ್ಷಣ ನೀವು ಆಫ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಈ ಥರದ್ದು ಮಾಡಿಕೊಂಡ್ರೆ ನಮ್ಗೆ ನಿದ್ದೆನೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಒಬ್ಬಟ್ಟು ಮಾಡೋಕ್ಕೂ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಇವಾಗ ಇಲ್ಲಿ ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲನ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಪಾವಷ್ಟು ಚೆನ್ನಾಗಿ ಕಳಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಥರ ಆಗಿದೆ. ಬೇಳೆ ಕೂಡ ನಾನಿವಾಗ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಬೇಳೆನೂ ನಾನಿವಾಗ ಚೆನ್ನಾಗಿ ಕದರ್ಸ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಬೆಲ್ಲ ಮತ್ತು ಕೊಬ್ಬರಿನೂ ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಸೊ ಬೇಳೆ, ಕೊಬ್ಬರಿ, ಬೆಲ್ಲ, ಸೊ ಇದನ್ನು ಒಂದು ಪ್ರಮಾಣಕ್ಕೆ ಹಾಕ್ಕೊಂಡು, ಸೊ ಒಂದೂವರೆ ಪಾವು ಹಾಕ್ಕೊಂಡಿದ್ದೀನಿ ಇವಾಗ. ಸೊ ಇವಾಗ ಇದಾಗಿದೆ. ಸೊ ನೆಕ್ಸ್ಟ್ ನಾನು ಬನ್ನಿ ಇವಾಗ ಇದಕ್ಕೆ ಏನು ಮಾಡೋದಂತ ತೋರಿಸ್ತೀನಿ. ಸೊ ಮೊದಲಿಗೆ ನಾನು ಬೀನಿಸ್ ಪಲ್ಯ ಮಾಡೋಕ್ಕೆ ಇದನ್ನು ಸರಳವಾಗಿ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಚೆನ್ನಾಗಿ ಹೆಚ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟು ಡಿಶ್ ಆಗಿ ಮಾಡ್ತಿರೋದು ಪಲ್ಯ ಯಾವ ಥರ ಮಾಡ್ತಾವಂತ. ಸೊ ಮೊದಲೇ ಕಡಲೆ ಬೇಳೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಸಿಮೆಣ್ಸಿನ್ಕಾಯಿ, 2 ಹಸಿಮೆಣ್ಸಿನ್ಕಾಯಿ ಚಿಕ್ಕದಾಗಿ ಕಟ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಬನ್ನಿ ಇವಾಗ ನಾನು ಈರುಳ್ಳಿ ಕೂಡ ಹಾಕ್ಕೊಂಡು, ಒಂದೇ ಒಂದು ಈರುಳ್ಳಿ ಚೆನ್ನಾಗಿ ಚಿಕ್ಕದಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಫ್ರೈ ಆಗಲಿ. ಸೊ ಇದಕ್ಕೆ ನಾನಿವಾಗ ಏನು ನಾನು ಬೀನಿಸ್ ಕಟ್ ಮಾಡಿ ಇಟ್ಕೊಂಡು ನಾನು ಸಣ್ಣಾಗಿ, ಅದು ಕೂಡ ನಾನು ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಸೊ ನೀರು ಕೂಡ ನೀವು ಚೆನ್ನಾಗಿ ಕದರಿಸ್ಬಿಟ್ಟು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಅದು ಕುಕ್ ಹಾಕಬೇಕು, ಚೆನ್ನಾಗಿ ಒಂದ್ಸಲ ಬೇಯಬೇಕು ನಿಮಗೆ. ಆವಾಗಲೂ ನಿಮಗೆ ಅದರದ್ದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ಆಲ್ಮೋಸ್ಟ್ ಆಗಿದೆ ಇವಾಗ. ಸೊ ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದ್ರ ಮೇಲೆ ಉದುರಿಸ್ತಾ ಇದ್ದೀನಿ. ಆ ಜೊತೆಗೆ ಕೊಬ್ಬರಿ ಕೂಡ ನಾನು ಉದುರಿಸ್ತಾ ಇದ್ದೀನಿ. ಸೊ ಇವಾಗ ಇದು ಬೀನಿಸ್ ಪಲ್ಯ ಆಯಿತು. ನೆಕ್ಸ್ಟ್ ಇವಾಗ ಒಬ್ಬಟ್ಟಿಗೆ ಏನು ಮಾಡ್ಕೊಂಡಿದ್ವೋ ಅದು ಕೂಡ ಇವಾಗ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಗ್ರೈಂಡ್ ಮಾಡಿದಷ್ಟು ನಿಮಗೆ ತುಂಬ ಚೆನ್ನಾಗಿ, ತುಂಬ ಸಾಫ್ಟಾಗಿ ಬರುತ್ತೆ. ಇದು ಗೊಜ್ಜುಗೋಸ್ಕರ ಮಾಡ್ತಾಯಿದ್ದೀನಿ. ಗೊಜ್ಜು ಯಾವ ಥರ ಮಾಡಬೇಕಂತ, ಇದಕ್ಕೆ ಕೊಬ್ಬರಿ ತೊಗೊಂಡು, ಕೊತ್ತಂಬರಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಚಕ್ಕೆ, ಲವಂಗ. ನಾನಿಲ್ಲಿ ಡಬಲ್ ಬೀನ್ಸ್ ತೊಗೊಂಡಿದ್ದೀನಿ. ಸೊ ತರಕಾರಿಯಾಗಿ ನಾನು ಡಬಲ್ ಬೀನ್ಸ್ ಕೂಡ ತೊಗೊಂಡಿದ್ದೀನಿ. ಡಬಲ್ ಬೀನ್ಸು, ಅವರೆಕಾಳು ಎಲ್ಲ ತೊಗೊಂಡಿದ್ದೀನಿ. ಸೊ ಬನ್ನಿ ಯಾವ ಥರ ಮಾಡೋದಂತ. ಬದನೆಕಾಯಿ, ಆಲೂಗಡ್ಡೆ, ಸೊ ಜೊತೆಗೆ ಸ್ವಲ್ಪ ನಾನು ಕಡಲೆಬೇಳೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಹೂಕೋಸು ಕೂಡ ತೊಗೊಂಡಿದ್ದೀನಿ. ಸೊ ನೀವು ಏನು ತರಕಾರಿ ಬೇಕೋ ಅದು ಕೂಡ ತೊಗೊಳ್ತೀನಿ, ಅದು ಗೊಜ್ಜು ಮಾಡೋಕ್ಕೆ. ಸೊ ಇದನ್ನು ಆಲ್ಮೋಸ್ಟ್ ಇದು ನಮಗೆ ಪೂರ್ಣ ಆಗಿದೆ. ಸೊ ಬನ್ನಿ ಇವಾಗ ಅಷ್ಟೊತ್ತು ನಾನಿವಾಗ ಒಂದೊಂದಾಗಿ ಮಾಡ್ಕೊಳ್ತಾ ಇದ್ದೀವಿ ಹಬ್ಬಕ್ಕೋಸ್ಕರ ಅಂತ. ಅದರಿಂದಾಗಿ ನಿಮಗೆ ಇಲ್ಲಿ ಮಿಕ್ಸ್ ಆಗಿ ತೋರಿಸ್ತಾ ಇರ್ತೀನಿ ಒಂದೊಂದು ಯಾವ ಥರ ಮಾಡೋದಂತ. ಎಣ್ಣೆ ಹಾಕ್ಕೊಂಡು ಇದು ಸ್ವಲ್ಪ ಈರುಳ್ಳಿ, ಇವಾಗ ಗೊಜ್ಜುಗೋಸ್ಕರ ಸ್ವಲ್ಪ ಈರುಳ್ಳಿನ ನಾನು ಫ್ರೈ ಮಾಡಿಕೊಂಡು ಇವಾಗ ಒಂದೊಂದೇ ಹಾಕ್ತೀನಿ. ಅವರೆಕಾಳು ಸೀಸನ್ ಇದರಿಂದ ಅವರೆಕಾಳು, ಆಲೂಗಡ್ಡೆ ಹಾಕ್ಕೊಂಡು, ಡಬಲ್ ಬೀನ್ಸ್ ಕೂಡ ಹಾಕ್ಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ ಈ ಗ್ರೇವಿ ಅಂತೂ. ಸೊ ಕಡಲೆಬೇಳೆ ಕೂಡ, ನೆನೆಸಿರೋ ಕಡಲೆಬೇಳೆ ಹಾಕ್ಕೊಂಡು, ಬದನೆಕಾಯಿ ಹಾಕ್ಕೊಂಡು ಚೆನ್ನಾಗಿ
ಒಂದು 2-3 ಸಲ ಚೆನ್ನಾಗಿ ಕದರ್ಸ್ಕೊಳ್ಳೋಣ. ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಳ್ತಾ ಇದ್ದೀವಿ. ಉಪ್ಪಿಗೆ ರುಚಿಗೆ ತಕ್ಕಷ್ಟು ಕೂಡ ಹಾಕ್ಕೊಂಡು ಸ್ವಲ್ಪ ಒಂದು 2 ನಿಮಿಷ ಕ್ಲೋಸ್ ಮಾಡಿ ಇಟ್ಕೊಂಬಿಡೋಣ. ಸೊ ಅದು ಸ್ವಲ್ಪ ನೋಡಿ, ಇವಾಗ ಮಸಾಲೆ ಕೂಡ ನಾನು ತೋರಿಸಿದ್ದೀನಿ, ಆ ಮಸಾಲೆ ಕೂಡ ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತೆಳುವಾಗಿ, ಯಾಕಂದರೆ ತರಕಾರಿ ಎಲ್ಲ ನಿಮಗೆ ಚೆನ್ನಾಗಿ ಬೇಯಬೇಕು. ಸೊ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಕ್ಲೀನಾಗೆ. ಸೊ ನೋಡಿ, ಇಷ್ಟು ತುಂಬ ಸಿಂಪಲ್ ಇದು ನಾವು ಗೊಜ್ಜು ಮಾಡೋದಕ್ಕೋಸ್ಕರ. ಸೊ ಇವಾಗ ನೋಡಿ, ನೆಕ್ಸ್ಟು ನಾನು ದಪ್ಪ ಮೆಣಸಿನ್ಕಾಯಿ ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಅದು ತುಂಬ ಬೇಗ ಸಾಫ್ಟ್ ಆಗಿಬಿಡುತ್ತೆ. ಅದು ಸ್ವಲ್ಪ ಕ್ರಂಚಿ ಆಗಿರಬೇಕದು, ಅದಕ್ಕೋಸ್ಕರ ನಾನು ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದಾದಮೇಲೆ ಸ್ವಲ್ಪ ಬೆಂದ ತಕ್ಷಣವೇ ಟೊಮಾಟೊ ಕೂಡ ಹಾಕ್ತೀನಿ. ಟೊಮಾಟೊ ಮೊದಲೇ ಹಾಕ್ತಿದ್ರೆ ನಿಮಗೆ ದಪ್ಪ ಮೆಣಸಿನ್ಕಾಯಿ ಬೇಯೋದು ತುಂಬ ಕಷ್ಟ ಆಗುತ್ತೆ. ಸೊ ಇವಾಗ ನೋಡಿ, ಇದು ವಡೆಗೋಸ್ಕರ ಕಡಲೆಬೇಳೆ 1-2 ಟೇಬಲ್ ಸ್ಪೂನಷ್ಟು, 1-2 ಪಾವಷ್ಟು ತೊಗೊಂಡಿದ್ದೆ. ಸೊ ಇದು ಕೂಡ ನೀವು ಗ್ರೈಂಡರಲ್ಲೇ ಮಾಡಿದ್ರೆ ನಮಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಕಲ್ಲಲ್ಲೂ ಯಾವತ್ತೂ ಗ್ರೈಂಡ್ ಆದಷ್ಟು ನಿಮಗೆ ನ್ಯಾಚುರಲಾಗಿ ಬರುತ್ತೆ. ಸೊ ಇವಾಗ ಆಗಿದೆ ಇದು ಕಡಲೆಬೇಳೆ. ಸೊ ಇವಾಗ ಇದನ್ನು ಕೂಡ ಮಸಾಲೆ ಗೊಜ್ಜು ಕೂಡ ಹಾಕಿದೆ. ಸೊ ಇವಾಗ ಲಾಸ್ಟಲ್ಲಿ ನೋಡಿ ಹೂಕೋಸು ಕೂಡ ಹಾಕ್ತಾಯಿದ್ದೀನಿ, ಯಾಕಂದರೆ ಹೂಕೋಸು ತುಂಬ ಬೇಗ ಮಸಾಲೆಯಲ್ಲಿ ಬೆರೆತೋಗ್ಬಿಟ್ರೆ ನಿಮಗೆ ಅದು ಸಿಗಲ್ಲ ಊಟ ತಿನ್ನುವಾಗ. ಅದು ಕ್ರಂಚಿನೆಸ್ಸು, ಅದ್ರ ಫ್ಲೇವರ್ನು ಕೂಡ ಇರಬೇಕು. ಸೊ ಈಗ ಇದು ಆಗಿದೆ. ಸೊ ಬನ್ನಿ ಯಾವ ಥರ ಇವಾಗ ಒಂದೊಂದಾಗಿ ಬಡಿಸ್ತೀನಿ. ಸೊ ಮೊದಲಿಗೆ ಒಂದು ಎಲೆಯಲ್ಲಿ ನಾವು ಏನು ಬಡಿಸ್ಬೇಕು, ಯಾವ ಥರ ಬಡಿಸ್ಬೇಕು ಅನ್ನೋದು, ಲೆಫ್ಟ್ ಸೈಡ್ ಮೇಲೆಲ್ಲ ಉಪ್ಪು ಇಡಬೇಕು, ರೈಟ್ ಸೈಡಲ್ಲಿ ನಿಮಗೆ ಪಾಯಸ ಹಾಕ್ತೀನಿ. ನಾರ್ಮಲಿ ಪಾಯಸ ನಾನು ಮಾಡಿಲ್ಲ, ಅದಕ್ಕೆ ಏನು ಒಬ್ಬಟ್ಟಿಗೆ ಮಾಡಿದ್ದೀನೋ ಅದನ್ನು ನಾನು ಅಲ್ಲಿ ಕೊಬ್ಬರಿ ಪಾಯಸ ಹಾಕಿದ್ದೀನಿ. ಸೊ ಇಲ್ಲಿ ಪಲ್ಯಗಳೆಲ್ಲ ಮೇಲ್ಗಡೆ ನೀವು ಇಟ್ಕೊಂಡು ಹೋಗ್ಬೋದು. ಸೊ ನಾನು ಬೀನ್ಸ್ ಪಲ್ಯ ಮಾಡಿದ್ದೀನಿ. ಸೊ ಇವಾಗ ಇದಕ್ಕೆ ಬೀನ್ಸ್ ಪಲ್ಯ ಜೊತೆಗೆ ಮೊದಲಿಗೆ ನಾನು ಇನ್ನೇನು ಮಾಡಿದ್ದೀನಿ ಅನ್ನೋದು ಅದು ಕೂಡ ನಾನಿಲ್ಲಿ ನೆಕ್ಸ್ಟು ಇಡ್ತಾಯಿದ್ದೀನಿ. ಸೊ ಗೊಜ್ಜುನ ಇವಾಗ ನಾನೇನು ಗೊಜ್ಜು ಮಾಡಿಟ್ಕೊಂಡಿದ್ದೀನಿ ಆ ಗೊಜ್ಜು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಜೊತೆಗೆ ಒಬ್ಬಟ್ಟು ಕೂಡ 1-2 ಒಬ್ಬಟ್ಟು ನಾವು ಯಾವ ಥರ ಬಡಿಸ್ತೀವಿ ಅನ್ನೋದು ತೋರಿಸ್ತಾ ಇದ್ದೀನಿ. ಸೊ ಈ ಜೊತೆಗೆ ಸ್ವಲ್ಪ ಅನ್ನ ಕೂಡ ನಾನಿವಾಗ ಒಂದೇ ಸಲ ತೋರಿಸ್ತಾ ಇದ್ದೀನಿ. ಸೊ ಒಂದು ಹಬ್ಬದ ಊಟ ಅಂದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಅಂದರೆ ಒಂದು ಎಲ್ಲೆಲ್ಲಿ ಊಟ ಮಾಡೋದೇ ಅದೊಂದು ತುಂಬ ಇದು. ಸೊ ತುಪ್ಪ ಕೂಡ ಒಬ್ಬಟ್ಟು ಮೇಲೆ ಹಾಕ್ಕೊಂಡಿದ್ದೀನಿ. ಎಲೆ ಊಟ ಅನ್ನೋಕ್ಕಿಂತ ಅದು ತುಂಬ ಹೈಜಿನಿಕ್. ನೋಡಿ, ಇವಾಗ ಕೋಸಂಬರಿ ಕೂಡ ನಾನು ಹಾಕ್ಕೊಂಡಿದ್ದೀನಿ. ಕೋಸಂಬರಿ ನಿಮಗೆ ತೋರಿಸಿಲ್ಲ, ಯಾಕಂದರೆ ತುಂಬ ಜನಕ್ಕೆಲ್ಲ ಕೋಸಂಬರಿ ಗೊತ್ತಿದೆ. ಕೋಸಂಬರಿ ಹೆಸರು ಬೇಳೆ ನೆನೆಸ್ಬಿಟ್ಟು ಒಗ್ಗರಣೆ ಕೊಟ್ಟು ಲಿಂಬೆಹಣ್ಣು ಕೊಬ್ಬರಿ ಎಲ್ಲ ಹಾಕಿ ಕೊತ್ತಂಬರಿ ಹಾಕಿ ಮಾಡಿರ್ತೀವಿ. ಸೊ ಒಂದು ಹಪ್ಪಳನೂ ಕೂಡ ಮಾಡ್ತೀವಿ, ಜೊತೆಗೆ ಹಪ್ಪಳದ ಜೊತೆಗೆ ವಡೆನೂ ಕೂಡ ಮಾಡಿರ್ತೀನಿ. ಸೊ ನೋಡಿ, ನೆಕ್ಸ್ಟು ಇದು ಗಟ್ಟಿ ಮೊಸರು. ಸೊ ಅನ್ನಕ್ಕೆ ಲಾಸ್ಟಲ್ಲಿ, ಯಾಕಂದರೆ ಆಲ್ರೆಡಿ ನಾವು ಸಾರು ಮಾಡ್ಕೊಂಡಿರ್ತೀವಿ. ಸೊ ವಡೆ ಕೂಡ ಒಬ್ಬಟ್ಟಿದ್ರೆ ವಡೆ ಇರಲೇಬೇಕು, ಅದನ್ನು ತುಂಬ ಇರುತ್ತೆ. ಇದು ಒಬ್ಬಟ್ಟು ಸಾರು ಅಂತ ಮಾಡ್ತೀವಿ. ಒಬ್ಬಟ್ಟು ಸಾರು ಏನು ನಾವು ಒಬ್ಬಟ್ಟು ಬೇಳೆ ತೊಗೊಂಡಿರ್ತೀನೋ ಆ ಕಟ್ಟು, ಅದರಿಂದ ಸಾರು ಕೂಡ ಮಾಡಿರ್ತೀನಿ. ಆಲ್ರೆಡಿ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾವ ಥರ ಈ ಸಾರು ಮಾಡೋದಂತನೂ. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಥರ ನಾವು ಹಬ್ಬಗಳಲ್ಲಿ ಮಾಡೋದು. ನೀವು ಇದೇ ಥರ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.